ಹಾಯ್ ಎಲ್ರಿಗೂ ನಮಸ್ಕಾರ. ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೆಂತ್ಯ ಕಾಳಿಂದು ತಂಬುಳಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ಏನೇನಂತ ನೋಡೋಣ. ಮೆಂತ್ಯ, ಮೆಣಸು, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಜೀರಿಗೆ, ಕಾಯಿ ತುರಿ, ಮೊಸರು, ಉಪ್ಪು, ಹಾಗೆ ಸ್ವಲ್ಪ ನೀರು ಬೇಕು. ಒಗ್ಗರಣೆಗೆ ತುಪ್ಪ, ಸಾಸಿವೆ, ಹಾಗೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಬೇಕು. ಮೊದಲಿಗೆ ಸ್ವಲ್ಪ ತುಪ್ಪ ಹಾಕೊಳ್ತಿದ್ದೀನಿ. ಇವಾಗ ನಾನು 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಒಂದು ಚೂರು ಮೆಣಸು ಹಾಕೋತಾ ಇದ್ದೀನಿ. ಒಂದು 7-8 ಕಾಳಿದೆ ಅಷ್ಟೇ. ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಎರಡೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಒಂದು ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಜಾಸ್ತಿ ಬೇಡ. ಈಗ ನಾನು ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಈಗ ಇದು ತಣ್ಣಗಾಗಬೇಕು. ಈಗ ಹುರ್ಕೊಂಡಿದ್ನಲ್ಲ, ಇದು ತಣ್ಣಗಾಗಿದೆ. ನಾನು ರುಬ್ಕೊಳಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ, ಮೊಸರು ಹಾಕೋತಾ ಇದ್ದೀನಿ. ಇವಾಗ ರುಬ್ಕೊಳ್ಳೋಣ. ಈ ರೀತಿ ನುಣ್ಣಗಾಗಿರ್ಬೇಕು. ಈಗ ಹುರ್ಕೊಂಡಿದ್ನಲ್ಲ, ಅದೇ ಬಾಣಲೆಯಲ್ಲಿ ತಂಬುಳಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಇವಾಗ ಚೂರು ತುಪ್ಪ ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು. ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಉದ್ದಿನ ಬೇಳೆ ಆಗಿದೆ. ಸ್ಟವ್ ಆಫ್ ಮಾಡಿ ಒಣಮೆಣಸಿನ್ಕಾಯಿ ಸುಮ್ಮನೆ ಒಂಚೂರು ಅಷ್ಟೇ ಇದು. ಇವಾಗ ತಂಬುಳಿ ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇನ್ನು ನೀರು ಹಾಕೋತೀನಿ ನಾನಿವಾಗ. ಈಗ ಸ್ವಲ್ಪ ನೀರು ಹಾಕೊಂಡು ನಾನಿವಾಗ ಆ ಪಾತ್ರೆಗೆ ಹಾಕೊಂಡೆ. ತಂಬುಳಿ ಕುಡಿಯೋದಿದ್ರೆ ಇನ್ನೊಂದು ಸ್ವಲ್ಪ ನೀರು ಅಥವಾ ಮಜ್ಜಿಗೆನ ಆ್ಯಡ್ ಮಾಡ್ಕೋಬೋದು. ಅನ್ನಕ್ಕಾದ್ರೆ ಹೀಗಿದ್ರೆ ಸಾಕು. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಈಗ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದನ್ನು ತಂಬುಳಿಗೆ ಹಾಕ್ತಾ ಇದ್ದೀನಿ. ಈಗ ಮೆಂತ್ಯ ಕಾಳಿನ ತಂಬುಳಿ ರೆಡಿ ಆಗಿದೆ. ಇವಾಗ ಬೇಸಿಗೆ ಬಂತಲ್ಲ, ಪ್ರತಿದಿನನೂ ಯಾವುದಾದ್ರೂ ಒಂದು ತಂಬುಳಿ ಮಾಡಿಕೊಂಡು ಮೊದಲನೇ ಅನ್ನಕ್ಕೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಕೂದ ತಕ್ಷಣ ನಾವು ಅನ್ನ ಹುಳಿ ಅಥವಾ ಅನ್ನ ಸಾರು ತಿನ್ನೋ ಬದಲು ಈ ಥರ ತಂಬುಳಿಗಳು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೆಂತ್ಯ ತಂಬುಳಿ ತಂಪಾಗಿರತ್ತೆ. ನೀವು ಒಮ್ಮೆ ಈ ಥರ ಮೆಂತ್ಯ ಕಾಳಿನ ತಂಬುಳಿ ಮಾಡ್ಕೊಂಡು ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.